ಹಲೋ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಏನ್ ಮಾಡಿದ್ದೀನಿ ಅಂದ್ರೆ 18 ಸೆಪ್ಟೆಂಬರ್ಗೆ ಮಾರ್ಕೆಟ್ ಯಾವ ಕಡೆ ಮೂವ್ಮೆಂಟ್ ಅಪ್ ಕೊಡ್ತಾ, ಅಪ್ ಸೈಡ್ ಕೊಡ್ತಾ, ಡೌನ್ ಸೈಡ್ ಕೊಡ್ತಾ, ಸೈಡ್ ವೇಸ್ ಕೊಡ್ತಾ ಅಂತ ಸಿಂಪಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂಡ್ ನೀವು ಲಾಸ್ಟ್ 17 ಡೇಟ್ಗೂ ಕೂಡ ನಾನು ಆಲ್ರೆಡಿ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೆ. ಅಂಡ್ 17 ಡೇಟ್ಗೆ ಏನ್ ಇದು ಮಾರ್ಕೆಟ್ ಫಾರ್ಮೇಶನ್ ಆಗಿದೆಯಲ್ವಾ, ಇದು ನಾನು ಮುಂಚೆನೆ ಪ್ರೆಡಿಕ್ಟ್ ಮಾಡಿದ್ದೆ ಇಲ್ಲಿಂದ ಬೈಯಿಂಗ್ ಬರುತ್ತಾ ಅಂತ ಹೇಳಿ. ಸೊ ಅದೇ ಪಾಯಿಂಟ್ ಇಂದ ಬೈಯಿಂಗ್ ಬಂದಿದೆ. ನೀವು ಬೇಕಾದ್ರೆ 17 ಸೆಪ್ಟೆಂಬರ್ ವಿಡಿಯೋ ಕೂಡ ನೋಡ್ಕೋಬಹುದು. ಅಂಡ್ ನೆಕ್ಸ್ಟ್ ಬರೋಣ 18 ಸೆಪ್ಟೆಂಬರ್ ಏನ್ ಆಗ್ಬೋದು ಮಾರ್ಕೆಟ್ ಅಲ್ಲಿ ಅಂತ ಹೇಳಿ. ಸಿಂಪಲ್ ಗೈಸ್, ಮಾರ್ಕೆಟ್ ಕಂಪ್ಲೀಟ್ಲಿ ಬುಲಿಶ್ ಇದೆ. ಅಂಡ್ ಇದೇ ಪಾಯಿಂಟ್ ಇಂದ ಬೈಯಿಂಗ್ ಬಂದಿದೆ. ಅಂಡ್ ಇದೇ ಪಾಯಿಂಟ್ ಇಂದ ಬೈಯಿಂಗ್ ಬಂದಿದೆ. ಅಂಡ್ ಥರ್ಡ್ ಟೈಮ್ ಇದೇ ಪಾಯಿಂಟ್ ಇಂದ ಬೈಯಿಂಗ್ ಬಂದಿದೆ. ಫೋರ್ತ್ ಟೈಮ್ ಇದೇ ಪಾಯಿಂಟ್ ಇಂದ ಬೈಯಿಂಗ್ ಬಂದಿದೆ. ಅಂದ್ರೆ ಈ ಟ್ರೆಂಡ್ ಲೈನ್ ಗೆ ರೆಸ್ಪೆಕ್ಟ್ ಮಾಡ್ತಾ ಇದೆ. ಕರೆಕ್ಟ್ ಅಲ್ವಾ? ಈ ಟ್ರೆಂಡ್ ಲೈನ್ ಗೆ ರೆಸ್ಪೆಕ್ಟ್ ಮಾಡ್ತಾ ಇದೆ ಅಂದ್ರೆ ಇಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಆಗಿದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ಸೆಲ್ಲಿಂಗ್ ಏನಾದ್ರು ಸ್ಟ್ರಾಂಗ್ ಆಗಿದ್ರೆ ಈ ಪಾಯಿಂಟ್ ಇಂದ ಸೆಲ್ಲಿಂಗ್ ಆಗಿದೆ, ಈ ಪಾಯಿಂಟ್ ಇಂದ ಸೆಲ್ಲಿಂಗ್ ಆಗಿದೆ. ನೆಕ್ಸ್ಟ್ ಥರ್ಡ್ ಈ ಪಾಯಿಂಟ್ ಇಂದ ಸೆಲ್ಲಿಂಗ್ ಆಗಿ ಇಲ್ಲಿ ಕೂಡ ಸೆಲ್ಲಿಂಗ್ ಬರ್ಬೇಕಿತ್ತು. ಏನಾದ್ರೂ ಇಲ್ಲಿ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಬಂದಿದ್ರೆ ಸೊ ಸೆಲ್ಲರ್ಸ್ ಕೂಡ ಸ್ಟ್ರಾಂಗ್ ಇದಾರ್ಥ ಅರ್ಥ. ಬಟ್ ಇಲ್ಲಿ ಸೆಲ್ಲರ್ಸ್ ಸ್ಟ್ರಾಂಗ್ ಇಲ್ಲ, ಬೈಯರ್ಸ್ ಸ್ಟ್ರಾಂಗ್ ಇದ್ದಾರೆ. ಯಾಕಂದ್ರೆ ಈ ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ಏನ್ ಆಗ್ಬೋದು 18 ಸೆಪ್ಟೆಂಬರ್ ಅಂದ್ರೆ ಸಿಂಪಲ್ ಲಾಜಿಕ್, ಏನು ಕೂಡ ಆಗಲ್ಲ. ಮಾರ್ಕೆಟ್ ಎಲ್ಲೇ ಓಪನ್ ಆದ್ರೂ ಕೂಡ ಈ ಪಾಯಿಂಟ್ ಇಂದ ಮತ್ತೆ ಮೇಲ್ಗಡೆ ಹೋಗುತ್ತೆ. ಅಂಡ್ ಇಲ್ಲಿಂದ ರಿಜೆಕ್ಷನ್ ತಗೊಂಡು ಮತ್ತೆ ಇದೇ ಪಾಯಿಂಟ್ ಇಂದ ಅಂದ್ರೆ ಈ ಟ್ರೆಂಡ್ ನಲ್ಲಿ ರೆಸ್ಪೆಕ್ಟ್ ಮಾಡುತ್ತೆ ಮಾರ್ಕೆಟ್. ಸೊ ಅಪ್ ಸೈಡ್ ಅಲ್ಲಿ ಒಂದು ಒಳ್ಳೆ ಮೂವ್ಮೆಂಟಮ್ ಕೊಡ್ಬೋದು. ಅದು ಇವತ್ತಾದ್ರೂ ಕೊಡ್ಬೋದು, ಇಲ್ಲ ನಾಳೆ ಆದ್ರೂ ಕೊಡ್ಬೋದು. ಬಟ್ ಈ ಟ್ರೆಂಡ್ ಲೈನ್ ಗೆ ರೆಸ್ಪೆಕ್ಟ್ ಮಾಡ್ತಾ ಇದೆ ಮಾರ್ಕೆಟ್. ಸೊ ಕಂಟಿನ್ಯೂಸ್ ಆಗಿ ರೆಸ್ಪೆಕ್ಟ್ ಮಾಡ್ತಾನೆ ಹೋಗುತ್ತೆ. ಇದು ಅಪ್ ಸೈಡ್ ಅಲ್ಲಿ ಬ್ರೇಕ್ ಆಗುತ್ತಾನ. ಸೊ ನನ್ನ ಅನಲೈಸ್ ಏನಂದ್ರೆ ಇದೇ ಪಾಯಿಂಟ್ ಇಂದ ಬೈಯಿಂಗ್ ಬರುತ್ತೆ, ಇದೇ ಟ್ರೆಂಡ್ ಲೈನ್ ಇಂದ ಒಂದು ಬೈಯಿಂಗ್ ಬರುತ್ತೆ ಅಪ್ ಸೈಡ್ ಅಲ್ಲಿ. ಸೊ ನಿಮ್ಮ ಪ್ರಕಾರ ನೀವು ಆರಾಮಾಗಿ ನಿಮ್ಮ ಎಂಟ್ರಿ ಎಕ್ಸಿಟ್ ಪ್ಲಾನ್ ಮಾಡ್ಕೊಳ್ಳಿ. ಅಂಡ್ ನಾನು ಇದನ್ನ ಜಸ್ಟ್ ಎಜುಕೇಶನ್ಗೋಸ್ಕರ ಒಂದು ಪ್ರಿಡಿಕ್ಷನ್ ಕೊಡ್ತಾ ಇರೋದು. ಅಂಡ್ ಇಲ್ಲಿ ನೋಡ್ಬೇಕಾದ್ರೆ 1:3 ಬುಕ್ ಆಗಿದೆ ಇಲ್ಲಿ. ಸಾರಿ, 50 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೀವು ಇದನ್ನ 5 ಮಿನಿಟ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ಸೊ ಈಸಿಯಾಗಿ ನಿಮ್ಮ ಒಂದು ಸ್ಟ್ರಾಂಗ್ ಆಗಿರೋ ಬುಲಿಶ್ ಕ್ಯಾಂಡಲ್ ಬೇಸ್ ಮೇಲೆ ಎಂಟ್ರಿ ಪ್ಲಾನ್ ಮಾಡ್ಕೋಬಹುದು. ಕ್ಲಿಯರಾ? ಇದು ನಿಫ್ಟಿ 50 18 ಸೆಪ್ಟೆಂಬರ್ಗೆ ಏನಾಗುತ್ತೆ ಅಂತ ಸಿಂಪಲ್ ಆಗಿರೋ ಒಂದು ಲಾಜಿಕ್ ಅನ್ನ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಇದನ್ನ ಫಾಲೋ ಮಾಡ್ಕೊಂಡು ಇದೇ ರೀತಿ ಪ್ರೈಸ್ ಆಕ್ಷನ್ ಬೇಸ್ ಮೇಲೆ ನೀವು ಎಂಟ್ರಿ ಎಕ್ಸಿಟ್ ಪ್ಲಾನ್ ಮಾಡ್ಬೇಕು ಅಂತ ಇದ್ರೆ, ಸೊ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಅನ್ನ ಕಲಿಬೇಕಂತ ಇದ್ರೆ ಜಸ್ಟ್ ನನ್ನ ಅಕೌಂಟ್ ಅನ್ನು ಫಾಲೋ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್ ಅಂಡ್ ಆಲ್ ದ ಬೆಸ್ಟ್.